ಕರೆಗಳಲ್ಲಿ ಸಿಗ್ತಾನೆ ಇಲ್ಲ. ಅದೇ ನಂಬರಿಂದ ಈ ತರ ಮೆಸೇಜ್ ಬಂದಿದೆ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. 2 ನಂಬರ್ಗೂ ಒಂದೇ ನಂಬರಿಂದ ಲಾಸ್ಟ್ ಕಾಲ್ ಬಂದಿದೆ. 2 ನಂಬರ್ GPS ಒಂದೇ ಲೊಕೇಶನ್ ಸ್ವಿಚ್ ಆಫ್ ಆಗಿದೆ. ಏನೋ ನಡೀತಾ ಇದೆ. ಯಾರೋ ನೀನು? ಹೇಳಿದ್ನಲ್ಲ, ಪ್ರತಿ ಮೋಸ ಶುರುವಾಗೋದು ನಂಬಿಕೆಯಿಂದಾನೆ. ಇವತ್ತು ನಮ್ಮ ರೋಹಿತ್ ಅವರು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿದಂಥ ವ್ಯಕ್ತಿ, ಸೌಮ್ಯ ಸ್ವಭಾವದ ಮತ್ತು ಸಾತ್ವಿಕ ಹಾಗೂ ಉತ್ತಮವಾದಂಥ ಆಲೋಚನೆಗಳನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ, ಒಳ್ಳೆಯ ಮತ್ತು ಪ್ರತಿಭಾನ್ವಿತ, ಕಲೆಯಲ್ಲಿ ಪ್ರತಿಭಾನ್ವಿತರಾದಂಥ ನಮ್ಮ ರೋಹಿತ್ ಅವರು ಇವತ್ತಿನ ದಿವಸ ಒಂದು ಸಿನಿಮಾವನ್ನು ಮಾಡಲಿಕ್ಕೆ ಅವರೇ ಪ್ರೊಡ್ಯೂಸರು, ಅವರೇ ನಾಯಕರು ಮಾಡಿಕೊಂಡು ಇವತ್ತಿನ ಸಮಾಜಮುಖಿಯಾದಂಥ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿ ಅವರ ಒಂದು ತಮ್ಮ ಆಲೋಚನೆಗಳನ್ನೇ ದೃಶ್ಯ ಮಾಧ್ಯಮದ ಮೂಲಕವಾಗಿ ಯುವಜನರಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಒಂದು ಸದಿಚ್ಛೆಯಿಂದ ಈ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ಅದಕ್ಕೆ ಅವರಿಗೆ ಬಸವಾದಿ ಶರಣರು ಅವ್ರ ಮೇಲೆ ಅನುಗ್ರಹಿಸಲಿ, ಅವರ ಚಿತ್ರ ಯಶಸ್ವಿಯಾಗಿ ಮುನ್ನಡೆಯಲಿ ಮತ್ತು ಕನ್ನಡ ನಾಡಿನಲ್ಲಿ ಮುಂಬರುವ ದಿನಗಳಲ್ಲಿ ಅವರೊಬ್ಬ ದೊಡ್ಡ ಶ್ರೇಷ್ಠ ನಟರಾಗಿ ಸುವಿಖ್ಯಾತವಾದಂಥ ಏನು ನಟರಿಂದ ಅವರಲ್ಲ, ಅವರ ಸಾಲಿಗೆ ಸಮಾನವಾಗಿ ಅದಕ್ಕಿಂತ ಹೆಚ್ಚಿಗೆ ಅವರ ಸಾಲಿಗೆ ಸೇರಿಕೊಳ್ಳಿ ಅಂತ ಆಶಿಸಿ ಈ ಮಾತುಗಳನ್ನು ಮುಗಿಸ್ತೇನೆ. ಶರಣ. ಎಲ್ಲರ ಸೇರಿ ಒಂದು ಕುಟುಂಬ ಸಿನಿಮಾ ಸೇರಿ ಒಂದು ಸಿನಿಮಾ ಶೇಷ ಮಾಡಬೇಕು. ಕನ್ನಡದ ಸಿನಿಮಾ, ಅಪ್ಪನ ಸಿನಿಮಾ, ಕನ್ನಡ ಗೋಕ್ಷಮದ ಸಿನಿಮಾ, ಇದು ನಮ್ಮ ಪ್ರತ್ಯಕ್ಷ ಸಿನಿಮಾ. ಇದಕ್ಕೆ 26 ಅರ್ಜುನ ಸಿನಿಮಾ ಒಂದು ಫೇಮಸ್ ಆಗಬೇಕಂದ್ರೆ, ಅದು ಯಾವುದೇ ಸಿನಿಮಾ ಗೆಲ್ಲಬೇಕಂತಂದರೆ ಪ್ರೇಕ್ಷಕ ಮಹಾಪ್ರಭುಗಳ ಆಶೀರ್ವಾದ ಇರಲೇಬೇಕು. ಸೊ ನಾವು ಇವತ್ತು ಇಲ್ಕಲಲ್ಲಿದ್ವಿ. ಇಲ್ಕಲಲ್ಲಿ ಈಗ ಬಹಳಷ್ಟು ಒಂದು ಜನರ ಆಶೀರ್ವಾದ ನಮಗೆ ಸಿಕ್ಕಿದೆ, ಅಜ್ಜರ ಆಶೀರ್ವಾದ ನಮಗೆ ಸಿಕ್ಕಿದೆ. ಮತ್ತು ಇಲ್ಕಲ್ನ ಜನತೆ, ನಾನು ಅಂದ್ಕೊಂಡಿದ್ದೀನಿ ನಮ್ಮ ಇಲ್ಕಲ್ನ ಪ್ರೇಕ್ಷಕ ಮಹಾಪ್ರಭುಗಳು 26ನೇ ಜುಲೈ ಅಂದು ಸಿನಿಮಾನ ನೋಡಿ ಸಿನಿಮಾನ ಗೆಲ್ಲಿಸ್ತಾರೆ ಅಂತೇಳಿ. ಇದು ನಾನು ಹೇಳ್ದಂಗೆ ಇದೊಂದು ಥ್ರಿಲ್ಲರ್ ಆ್ಯಕ್ಷನ್ ಸಿನಿಮಾ, ಎಲ್ಲ ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ. ಥಿಯೇಟ್ರಿಗೆ ಬಂದ ಸಿನಿಮಾ ನೋಡಿ, ಯಾಕಂದರೆ ಉತ್ತರ ಕರ್ನಾಟಕದ ಸಿನಿಮಾಗಳು ಕೂಡ ಬೆಳಿಬೇಕು, ಉತ್ತರ ಕನ್ನಡದ ಪ್ರತಿಭೆಗಳು ಕೂಡ ಬೆಳಿಬೇಕು. ನಿಮ್ಮ ಆಶೀರ್ವಾದ ಇದೆ.